ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಏನಂದರೆ ವಿಶೇಷ, ಇವತ್ತು ಭಾನುವಾರ ಇರೋದ್ರಿಂದ ವಾರ ಇವತ್ತು ನಮ್ಮದು. ಅದಕ್ಕೆ ವಾರ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಾಗಿಲೆಲ್ಲ ಕ್ಲೀನ್ ಮಾಡಿ, ಸ್ವಲ್ಪ ರಂಗೋಲಿ ಹಾಕಿ ಬಾಗಿಲು ಕ್ಲೀನ್ ಮಾಡಿ ಪೂಜೆ ಎಲ್ಲ ಇವಾಗ ಸ್ಟಾರ್ಟ್ ಮಾಡಬೇಕು. ದೇವರಾಜ ಸೇವ್ಯಮಾನ ಪಾವನಾಗ್ರಿ ಪಂಕಜಂ ಜ್ಞಾನಯಜ್ಞ ಸೂತ್ರಮಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಕಾಶಿಕಾಪುರಾಧಿನಾಥ ಕಾಲ ಭೈರವಂ ಭಜೆ. ಭಾನುಕೋಟಿ ಭಾಸ್ವರಂ. ಪೂಜೆ ಎಲ್ಲ ಮುಗೀತಿವಾಗ ಊರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ನಮ್ಮ ಚಿನ್ನಮ್ಮನೂ ರೆಡಿಯಾಗಿದ್ದ ನಾಳೆನೇ ನೋಡಿ, ಇಲ್ಲೇ ಕೆಳಗಡೆ ನಿಂತಿದ್ದಾನೆ ನೋಡಿ. ಇವನು ಇವಾಗ ರೆಡಿಯಾಗಿದ್ದಾನೆ. ನಾನು ಫಸ್ಟೇ ಅವನು ತಾತನ ಮನೆಗೆ ಹೋಗ್ಬೇಕು ಅಂತ ರೆಡಿಯಾಗಿರ್ತಾನೆ. ಇನ್ನೇನು ಬಸ್ ಹತ್ತಿದ್ವಿ ಇವಾಗ ನೋಡಿ. ಹತ್ತತ್ರ ಆಲೆ ತುಮಕೂರು ಬಸ್ ಹತ್ತಿದ್ದೀವಿ. ಇನ್ನೇನು ರೀಚ್ ಆಗಬೇಕು ಮನೆ ಹತ್ರ. ಇನ್ನೊಂದು 5 ಮಿನಿಟ್ಸು. ಅಮ್ಮನ ಮನೆ ಇನ್ನೇನು ಹತ್ರ ಇದೆ. ಇನ್ನೇನು ರೀಚ್ ಆಗಬೇಕು. ಏನು ಮಾಡ್ತಿದ್ದೀರೋ ಏನೋ ಗೊತ್ತಿಲ್ಲ. ನಾನು ಬೆಳಗ್ಗೆನೇ ಹೊರಟು ಬರ್ತೀನಿ ಅಂತ ಹೇಳಿದ್ದೆ, ಇನ್ನೂ ಬಂದಿಲ್ಲ ನೋಡಿ. ಮನೆ ಹತ್ರ ಬಂದೆ. ಇವ್ರು ನೋಡಿ ನಮ್ಮ ಚಿನ್ನಮ್ಮ ಇವನು ಇಲ್ಲಿ ನಿಂತಿದ್ದಾನೆ. ಅವಳು ನಿಂತ್ಕೊಂಡು ನೋಡ್ತಿದ್ದಾಳೆ ಬರೋದನ್ನು. ನಮ್ಮಮ್ಮ ಆಚೆ ಕೂತಿದ್ದಾರೆ. ನಮ್ಮ ಅಕ್ಕ ಏನೋ ಮಾಡ್ತಿದ್ದಾಳೆ. ನಮ್ಮ ಚಿನ್ನಮ್ಮ ಅವ್ರ ಅಮ್ಮ ನಡ್ಕೊಂಡು ಕೂತಿದ್ದಾಳೆ. ಊಟ ಮಾಡಿದ್ರು, ದೋಸೆ ಚಿಕನ್ ಫ್ರೈ ತಿಂದ್ವಿ. ಹಂಗೆ ಸಂಜೆ ಆಯಿತು. ಒಂಚೂರು ಹಿಂಗೆ ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಮುಂಚೆನೇ ಹೇಳಿದ್ಲು ನಮ್ಮ ಅಕ್ಕ. ಅದಕ್ಕೆ ರೆಡಿಯಾಗಿದ್ಲಳು. ನಾನು ಬರೋ ಅಷ್ಟರಲ್ಲಿ ನೋಡಿದ್ರಲ್ಲ, ರೆಡಿಯಾಗಿದ್ಲು. ಹಾಗೆ ನಮ್ಮ ಅಪ್ಪಂದೊಂದು TVS ಇತ್ತು, ಸೂಪರ್ ಎಕ್ಸೆಲ್. ಅದ್ರಲ್ಲಿ ಹೋಗೋದೇ ಒಂದು ಮಜಾ ನಮಗೆ ನೋಡಿ. ಸಂಜೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು ನಾವು ಹೋಗೋ ಅಷ್ಟರಲ್ಲಿ. ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೊರಟ್ವಿ. ಹೋಗಿ ಬಂದ್ಬಿಡೋಣ, ಹೆಂಗೂ ಹೊರಟಿದ್ದಾರೆ. ನಿನ್ನೆಯಿಂದ ನನಗೆ ವೆಯ್ಟ್ ಮಾಡ್ತಾಯಿದ್ಲು ಅವ್ರ ಮನೆಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು. ಹೆಂಗೂ ಹೊರಟಿದ್ಲಲ್ಲ, ಹೋಗಿ ಬಂದೇ ಬಿಡೋಣ, ಸಂಜೆ ಆದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಟೇಬಿಟ್ವಿ. ಒಂದು ಅರ್ಧ ಮುಕ್ಕಾಲು ದೂರ ಹೋದ್ವಿ. ಸಣ್ಣಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಳೆಯಲ್ಲೇ ತುಂಬ ಚೆನ್ನಾಗಿತ್ತು. ಹಳ್ಳಿ ಕಡೆ ಈ ವಾತಾವರಣದಲ್ಲಿ ಗಾಡಿ ಓಡಿಸಿ ತುಂಬ ದಿನವೇ ಆಗಿತ್ತು. ನಾನು ದೂರ ಜರ್ನಿ ಎಲ್ಲ ಗಾಡಿ ತೊಗೊಬರೋದಿಲ್ಲ. ಏನಿದ್ರು ಹತ್ತತ್ರ ಅಲ್ಲೇನೇ. ಅಲ್ಲಿ ನಮ್ಮ ಮನೇಲೆಲ್ಲ ಆಚೆ ಎಲ್ಲ ಇಷ್ಟಿಷ್ಟು ದೂರ ಎಲ್ಲ ಗಾಡಿ ಕೊಡೋಲ್ಲ. ಇಷ್ಟು ದೂರ ಸ್ವಲ್ಪ ದೂರನೇ ಇತ್ತು ನನ್ನ ಮಕ್ಕಳ ಫ್ರೆಂಡ್ ಮನೆ. ಅದು ತೊಗೊಂಡೋದ್ವಿ. ತುಂಬ ಎಂಜಾಯ್ಮೆಂಟ್. ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಈ ಥರ ಗಾಡೀಲಿ ಹೋಗಿದ್ದು, ಗಾಳಿ, ಆ ಮಳೆ, ಇದು ಏನು ಸಖತ್ತಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಹೋಗಿದ್ರೆ, ಅದರಲ್ಲೂ ಲಾಂಗ್ ಡ್ರೈವ್ ಥರ ಹೋದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಫ್ರೆಂಡ್ಸಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ರಿಟರ್ನ್ ಬಂದ್ವಿ. ಅಲ್ಲೇ ತುಂಬ ನೈಟ್ ಆಗಿಬಿಟ್ಟಿತ್ತು. ನೈಟ್ ಅಲ್ಲೇ ತುಂಬ ಮಳೆ ಬೇರೆ ಬರ್ತಿತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್.